ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 74ನೆಯ ಜನ್ಮದಿನ, ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 3ನೆಯ ಅವಧಿಯ ಸರ್ಕಾರಕ್ಕೆ 100 ದಿನದ ಸಂಭ್ರಮ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಇವತ್ತು ಎರಡೆರಡು ಖುಷಿ. ಒಂದು ಕಡೆ ಪ್ರಧಾನಿ ಮೋದಿಯವರ ಜನ್ಮದಿನ, ಇನ್ನೊಂದು ಕಡೆ ಮೋದಿಯವರ ಸರ್ಕಾರಕ್ಕೆ 100ನೆಯ ದಿನ ಪೂರೈಕೆ ಆಗಿರುವಂಥದ್ದು. ಸೊ ಬಿಜೆಪಿಯ ನಾಯಕರು, ಜೊತೆಗೆ ಕಾರ್ಯಕರ್ತರು, ಸಂಸದರು, ಸಚಿವರು ಇವರೆಲ್ಲರೂ ಕೂಡ ಪಕ್ಷದ ಕಚೇರಿಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ, JDSನ ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಹೀಗೆ ಪ್ರಮುಖ ಗಣ್ಯರು ಕರ್ನಾಟಕದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿದ್ದ ವೇಳೆ ಕ್ಲಿಕ್ಕಿಸಲಾಗಿದ್ದಂತಹ ಫೋಟೋವನ್ನು ಹಂಚಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಕಳೆದಂತಹ ಕೆಲವು ಅಮೂಲ್ಯ ಕ್ಷಣಗಳನ್ನು, ಆ ವಿಡಿಯೋವನ್ನು ಟ್ವೀಟ್ ಮಾಡಿ ಆ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. BS ಯಡಿಯೂರಪ್ಪನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ತಾವು ನಡೆಸಿದಂತಹ ಭೇಟಿಯ ಸಂದರ್ಭದಲ್ಲಿ ತೆಗೆದಂತಹ ಫೋಟೋವನ್ನು ಲಗತ್ತಿಸಿ ಮೋದಿಯವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕೂಡ ನರೇಂದ್ರ ಮೋದಿಯವರ ಜೊತೆಗೆ ತಾವು ಭೇಟಿಯಾದಂತಹ ಸಂದರ್ಭದಲ್ಲಿ ತೆಗೆಯಲಾಗಿದ್ದಂತಹ ಫೋಟೋವನ್ನು ಹಂಚಿಕೊಂಡು ಶುಭಾಶಯವನ್ನು ಕೋರಿದ್ದಾರೆ. BY ವಿಜಯೇಂದ್ರ ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹೊಗಳಿ ಮಾಜಿ ಕೇಂದ್ರ ಸಚಿವ, ಮಾಜಿ ರಾಜ್ಯಸಭಾ ಸಂಸದ ರಾಜೀವ್ ಚಂದ್ರಶೇಖರ್ ಮಾಲೀಕತ್ವದ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಈ ಶುಭಾಶಯಗಳಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಶುಭಾಶಯ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಶುಭಾಶಯ ಹೇಳಿ ಪೋಸ್ಟ್ ಮಾಡಿರುವಂತಹ ಫೋಟೋದಲ್ಲಿ ಒಟ್ಟು 3 ಚಿತ್ರಗಳಿದೆ, ಪ್ರಮುಖ ಚಿತ್ರಗಳು. ಒಂದು, ಸಂಸತ್ ಭವನದ ಹೊಸ ಕಟ್ಟಡ. ಒಂದು, ಎರಡನೆಯದ್ದು ಸಂಸತ್ ಭವನದ ಹೊಸ ಕಟ್ಟಡವನ್ನು ಆವರಿಸಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ದೈತ್ಯವಾದಂಥ ಒಂದು ಫೋಟೋ. ಆ ಫೋಟೋ ಹೇಗಿದೆ ಅಂತ ಹೇಳಿದ್ರೆ, ಇಡೀ ಸಂಸತ್ ಭವನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 2 ಬಾಹುಗಳಿಂದ ಹಿಡಿದಿಟ್ಟುಕೊಂಡಂತೆ ಆ ಚಿತ್ರ ಇರುವಂಥದ್ದು. ಸಂಸತ್ ಭವನದ ಎದುರುಗಡೆಯ ರಸ್ತೆಯಲ್ಲಿ ಪ್ರಧಾನಮಂತ್ರಿಯವರು ನಡೆದುಕೊಂಡು ಬರುವ ರೀತಿಯಲ್ಲಿ ಪ್ರಧಾನಿ ಮೋದಿಯವರ ದೊಡ್ಡದೊಂದು ಚಿತ್ರ. ಸೊ ಒಟ್ಟು 3 ಚಿತ್ರಗಳು ಇರುವಂಥದ್ದು. ಕೆಳಗಡೆ ಶುಭಾಶಯವನ್ನು ಕೋರಿ HD ಕುಮಾರಸ್ವಾಮಿಯವರ ಚಿತ್ರ ಇದೆ. ಜೊತೆಗೆ ಇದಕ್ಕೊಂದು ಒಕ್ಕಣೆ ಇದೆ. ಏನು ಅಂತ ಹೇಳಿದ್ರೆ, ವಿಶ್ವ ಮೆಚ್ಚಿದ ಜನನಾಯಕ, ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಶುಭಾಶಯಗಳು ಅಂಥೇಳಿ ಒಂದು ಒಕ್ಕಣೆ ಇರುವಂಥದ್ದು. ಸೊ ಇಡೀ ಸಂಸತ್ ಭವನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ಬಾಹುಗಳಿಂದ ಆವರಿಸಿಕೊಂಡಿರುವಂತಹ ಮತ್ತು ಆ ಸಂಸತ್ ಭವನದ ಅದು ಫೋಟೋ ಹೇಗಿದೆ ಅಂತ ಹೇಳಿದ್ರೆ, ಸಂಸತ್ ಭವನಕ್ಕಿಂತಲೂ ಪ್ರಧಾನಿ ನರೇಂದ್ರ ಮೋದಿಯವರೇ ದೊಡ್ಡವರು ಎನ್ನುವ ರೀತಿಯಲ್ಲಿ ಆ ಫೋಟೋವನ್ನು ತೋರಿಸಲಾಗಿರುವಂಥದ್ದು. ಸಂಸತ್ ಭವನಕ್ಕಿಂತಲೂ, ಸಂಸತ್ತಿಗಿಂತಲೂ ಪ್ರಧಾನಮಂತ್ರಿ ದೊಡ್ಡವರು ಅಂಥೇಳಿ. ಜೊತೆಗೆ ಆ ಸಂಸತ್ ಭವನದ ಎದುರುಗಡೆ ನರೇಂದ್ರ ಮೋದಿಯವರು ನಡೆದುಕೊಂಡು ಬರುವ ರೀತಿಯಲ್ಲಿ ಒಂದು ಫೋಟೋವನ್ನು ಹಾಕಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಿಶ್ವ ಮೆಚ್ಚಿದ ಜನನಾಯಕ, ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎನ್ನುವಂಥ ಒಕ್ಕಣೆ ಇರುವಂಥದ್ದು. ಜೊತೆಗೆ ಇನ್ನೊಂದು ಪೋಸ್ಟನ್ನು ಕೂಡ ಕುಮಾರಸ್ವಾಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಭಾರತದ ಸ್ವಚ್ಛತೆಯನ್ನು ಪ್ರತಿಪಾದಿಸಿದಂಥವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಬಾಪೂಜಿ ಕನಸು ನನಸು ಮಾಡಿದವರು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು. ಸ್ವಚ್ಛ ಭಾರತ ಎನ್ನುವಂಥದ್ದು ಬರೀ ಅಭಿಯಾನವಷ್ಟೇ ಅಲ್ಲ, ಅದನ್ನು ನಿತ್ಯ ಆಚರಣೆಯಾಗಿ ಪರಿವರ್ತಿಸಿದ್ದು ನಮ್ಮ ಪ್ರಧಾನಮಂತ್ರಿಗಳು ಎನ್ನುವಂಥದ್ದು ನನ್ನ ಅಭಿಮತ. ಮಾನ್ಯ ಪ್ರಧಾನಿಗಳ ಜನ್ಮದಿನವಾದ ಇಂದು ನಾನು ಭಿಲಾಯ್ ಉಕ್ಕು ಕಾರ್ಖಾನೆಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡೆ. ಕಾರ್ಖಾನೆಯ ಕಾರ್ಮಿಕರು, ಅಧಿಕಾರಿಗಳು ನನ್ನೊಂದಿಗೆ ಭಾಗಿಯಾದರು. ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಹೃದಯಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಬಯಸ್ತೀನಿ ಅಂತೇಳಿ ಭಿಲಾಯ್ ಉಕ್ಕು ಕಾರ್ಖಾನೆಯಲ್ಲಿ ಕುಮಾರಸ್ವಾಮಿಯವರು ಪೊರಕೆ ಹಿಡಿದು ಕಸಗುಡಿಸ್ತಾ ಇರುವಂತಹ ಫೋಟೋವನ್ನು ಟ್ವೀಟ್ ಮಾಡಿ
ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು ಹೇಳಿದ್ದಾರೆ, ಎರಡನೆಯ ಶುಭಾಶಯ. ಜೊತೆಗೆ ಅವರು ಹೇಳಿದ್ದಾರೆ, ಸ್ವಚ್ಛ ಭಾರತವನ್ನು ನಿತ್ಯ ಆಚರಣೆಯನ್ನಾಗಿ ಪರಿವರ್ತನೆ ಮಾಡಿರುವಂಥದ್ದೇ ನರೇಂದ್ರ ಮೋದಿ ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಬರ್ತ್ಡೇಯ ಪೋಸ್ಟ್ಗಳು ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿದ್ವು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು 2023ರಲ್ಲಿ ಅಂದರೆ ಕಳೆದ ವರ್ಷ, ಆಗ ಲೋಕಸಭಾ ಚುನಾವಣೆಗೆ ಮೈತ್ರಿ ಘೋಷಣೆಯಾದಂತಹ ಸಂದರ್ಭ, BJP ಮತ್ತು JDSನ ಮೈತ್ರಿ ಘೋಷಣೆಯಾದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಹಾಕಿರುವ ಪೋಸ್ಟ್ ಏನಿದೆ, ಬರ್ತ್ಡೇ ಪೋಸ್ಟು, ಅದರಲ್ಲಿ ನರೇಂದ್ರ ಮೋದಿಯವರನ್ನು ಕುಮಾರಸ್ವಾಮಿಯವರು ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಕ್ಲಿಕ್ಕಿಸಲಾಗಿದ್ದಂತಹ ಫೋಟೋವನ್ನು ಕುಮಾರಸ್ವಾಮಿಯವರು ಲಗತ್ತಿಸಿದ್ದಾರೆ. ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎನ್ನುವಂತಹ ಕೇವಲ ಒಂದು ವಾಕ್ಯದ ಶುಭಾಶಯವನ್ನು ಕನ್ನಡದಲ್ಲಿ ಹೇಳಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ. ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟು, 2020ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಶುಭಾಶಯವನ್ನು ಕೋರಿ ಕುಮಾರಸ್ವಾಮಿಯವರು 2 ಪೋಸ್ಟನ್ನು ಹಾಕ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳು, ಭಗವಂತ ನಿಮಗೆ ಆಯುರಾರೋಗ್ಯ ದಯಪಾಲಿಸಲೆಂದು ನಾನು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಕೋವಿಡ್, ಚೀನಾ ತಂಟೆ, ಆರ್ಥಿಕತೆ ಕುಸಿತ, ನಿರುದ್ಯೋಗದಂತಹ ಸಮಸ್ಯೆ ಮೆಟ್ಟಿ ನಿಲ್ಲುವ ಸಾಮರ್ಥ್ಯವನ್ನು ಭಗವಂತ ಕರುಣಿಸಲಿ ಎಂಬ ಜನಾಶಯದ ಹಾರೈಕೆಯೂ ನನ್ನದು ಕೂಡ ಅಂತ ಹೇಳಿ ಕುಮಾರಸ್ವಾಮಿಯವರು ಕುಚೋದ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ 2020ರಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾರೆ. 2020ರಲ್ಲಿ ಕಾಂಗ್ರೆಸ್ನವರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು, ಆ ದಿನವನ್ನು ಸೆಪ್ಟೆಂಬರ್ 17ನೆಯ ತಾರೀಕನ್ನು ರಾಷ್ಟ್ರೀಯ ನಿರುದ್ಯೋಗ ದಿನ ಅಂಥೇಳಿ ಆಚರಣೆ ಮಾಡಿದರು 2020ರಲ್ಲಿ. ಸೊ ಕುಮಾರಸ್ವಾಮಿಯವರ ಪೋಸ್ಟು ಹೇಗೆ ಪಲ್ಲಟ ಆಗಿದೆ ಅಂಥೇಳಿ ಸಂಪೂರ್ಣ ಶರಣಾಗತಿಯನ್ನು ತೋರಿಸ್ಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ನರೇಂದ್ರ ಮೋದಿಯವರ ವಿಚಾರದಲ್ಲಿ. 2020ರಲ್ಲಿ ಕುಚೋದ್ಯದ ರೀತಿಯಲ್ಲಿ 2 ಟ್ವೀಟನ್ನು ಮಾಡ್ತಾರೆ. ಆರ್ಥಿಕತೆ ಕುಸಿದಿದೆ, ಚೀನಾ ಜೊತೆಗೆ ಗಡಿತಂಟೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಅದನ್ನು ಬಗೆಹರಿಸುವಂತಹ ಕೋವಿಡ್ ಸಮಸ್ಯೆ ಇದೆ, ಅದನ್ನು ಬಗೆಹರಿಸುವಂತಹ ಸಾಮರ್ಥ್ಯವನ್ನು ನಿಮಗೆ ಕೊಡಲಿ ಎನ್ನುವಂತಹ ಕುಚೋದ್ಯದ ಪೋಸ್ಟನ್ನು ಹಾಕ್ತಾರೆ 2020ರಲ್ಲಿ. 2023ರಲ್ಲಿ ಅಂದರೆ ಕಳೆದ ವರ್ಷ ಮೈತ್ರಿ ಘೋಷಣೆಯಾದ ಬಳಿಕ ತಾವು ಈ ಹಿಂದೆ ಮಾಡಿದ್ದ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿದ್ದಂತಹ ಒಂದು ಫೋಟೋವನ್ನು ತೆಗೆದು ಕೇವಲ ಒಂದು ವಾಕ್ಯದಲ್ಲಿ ಕನ್ನಡದಲ್ಲಿ ಶುಭಾಶಯವನ್ನು ಕೊಡ್ತಾರೆ. ಆದರೆ ಈ ವರ್ಷ ಶುಭಾಶಯ ಕೋರುವಂತಹ ಸಂದರ್ಭದಲ್ಲಿ ಸಂಸತ್ ಭವನ ಇಡೀ ಸಂಸತ್ ಭವನವನ್ನು ನರೇಂದ್ರ ಮೋದಿಯವರೇ ತಮ್ಮ 2 ಬಾಹುಗಳಿಂದ ಆವರಿಸಿಕೊಂಡಿರುವಂತಹ ಒಂದು ಫೋಟೋ, ಆ ಸಂಸತ್ ಭವನದ ಎದುರುಗಡೆ ದೈತ್ಯ ಆಕಾರದಲ್ಲಿರುವಂತಹ ನರೇಂದ್ರ ಮೋದಿಯವರ ಇನ್ನೊಂದು ಫೋಟೋ, ಇಷ್ಟು ಫೋಟೋಗಳನ್ನು ಹಾಕಿ ವಿಶ್ವಮೆಚ್ಚಿದ ಜನನಾಯಕ ಎನ್ನುವಂತಹ ಒಕ್ಕಣೆಯನ್ನು ಬರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಶುಭಾಶಯವನ್ನು ಕೋರಿದ್ದಾರೆ HD ಕುಮಾರಸ್ವಾಮಿಯವರು. ಸೊ ಇದು ಕುಮಾರಸ್ವಾಮಿಯವರ ಸೈದ್ಧಾಂತಿಕ ಪಲ್ಲಟದ ಸ್ವರೂಪ, ಅತಿಯಾಗಿ ಮೆಚ್ಚಿಸುವಂತಹ ಪ್ರಯತ್ನ. ನೋಡಿ, ಇವತ್ತು ಕೂಡ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಸ್ವಚ್ಛ ಭಾರತ ಎನ್ನುವಂಥದ್ದನ್ನು ನಿತ್ಯ ಆಚರಣೆಗೆ ತಂದಿದ್ದು ಭಾರತದಲ್ಲಿ ಯಾರು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರು ಅಂಥೇಳಿ. ಸೊ ಸಂಪೂರ್ಣ ಶರಣಾಗತಿಯನ್ನು ಕುಮಾರಸ್ವಾಮಿಯವರು ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ತೋರಿಸಿದ್ದಾರೆ. ಅತಿಯಾದಂತಹ ವಿನಯ, ಅತಿಯಾದಂತಹ ಗೌರವ, ಅತಿಯಾದಂತಹ ಮರ್ಯಾದೆಯನ್ನು ಕುಮಾರಸ್ವಾಮಿಯವರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೊಡ್ತಾ ಇದ್ದೇನೆ ಅಂತೇಳಿ ಅನಿಸ್ತಾ ಇದೆ. ಇಲ್ಲದಿದ್ದರೆ ನರೇಂದ್ರ ಮೋದಿಯವರಿಗೆ ಶುಭಾಶಯ ಕೋರಬಾರ್ದಂತಲ್ಲ, ಬಟ್ ಸಂಸತ್ ಭವನವನ್ನೇ ಆವರಿಸಿಕೊಂಡು ಇರುವ ರೀತಿಯಲ್ಲಿ 2 ಬಾಹುಗಳಿಂದ ಆವರಿಸಿ, ಆಮೇಲೆ ಆ ಫೋಟೋ ಸಂಸತ್ ಭವನಕ್ಕಿಂತ ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಆಮೇಲೆ ಕುಮಾರಸ್ವಾಮಿಯವರು ಟ್ವೀಟ್ ಹಾಕಿದ್ದಾರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಗೊಳ್ಳಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ ಅಪಾರ ಇದೆ ಎನ್ನುವಂಥ ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಸಂಪೂರ್ಣ ಶರಣಾಗತಿಯ ಲಕ್ಷಣಗಳು, ಅತಿಯಾದಂತಹ ಮೆಚ್ಚಿಸುವಿಕೆ, ಅತಿಯಾದಂತಹ ಓಲೈಕೆ, ಅತಿಯಾದಂತಹ ವಿನಯವನ್ನು, ಅತಿಯಾದಂತಹ ಗೌರವ ಮರ್ಯಾದೆಯನ್ನು ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ತೋರಿಸ್ತಾ ಇದ್ದಾರೆ.